ಪುತ್ರನಿಗೆ ಹಾವೇರಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಸಿಡಿದೆದ್ದಿರುವ ಈಶ್ವರಪ್ಪ ರಾಘವೇಂದ್ರ ಅವರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಂಡಾಯವೆದ್ದು ಸ್ಪರ್ಧೆ ಮಾಡಲಿಕ್ಕೆ ನಾಮಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ನಾಮಪತ್ರ. ರಾಘವೇಂದ್ರಗೆ ಟಕ್ಕರ್ ಕೊಡಲು ಈಶ್ವರಪ್ಪ ಸಜ್ಜು. ಮಗನಿಗೆ ಲೋಕಸಭಾ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಬಿಜೆಪಿ ವಿರುದ್ಧ ಈಶ್ವರಪ್ಪ ಅಸಮಾಧಾನಗೊಂಡಿದ್ದಾರೆ. ತಮ್ಮನ್ನ ಕಡೆಗಣಿಸಲಾಗುತ್ತದೆ ಎಂದು ಗುಡುಗಿರುವ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಅಖಾಡಕ್ಕಿಳಿದಿದ್ದಾರೆ. ಪೂಜೆ ಸಲ್ಲಿಸಿದ ಬಳಿಕ ಶಿವಮೊಗ್ಗ ಚುನಾವಣಾ ಅಧಿಕಾರಿಗಳಿಗೆ ಕೆಎಸ್ ಈಶ್ವರಪ್ಪ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಒಟ್ಟು 3 ಸೆಟ್ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ರಾಘವೇಂದ್ರಗೆ ಟಕ್ಕರ್ ಕೊಡಲು ಅಖಾಡಕ್ಕಿಳಿದಿರುವ ಕೆಎಸ್ ಈಶ್ವರಪ್ಪ ಅಬ್ಬರದ ಪ್ರಚಾರ ಕೂಡ ನಡೆಸಿದ್ದಾರೆ. ಶಿಕಾರಿಪುರ ತಾಲೂಕಿನ ಸಾಲೂರು ಗ್ರಾಮದಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಿದರು. ಸಭೆ ಸಮಾರಂಭ ರ್ಯಾಲಿಗಳ ಮೂಲಕ ಭರ್ಜರಿಯಾಗಿ ಮತಬೇಟೆಯನ್ನು ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾದವ ಸಮುದಾಯ ನನ್ನನ್ನ ಕರೆಯೋದೇ ರೀತಿ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲ ಒತ್ತದ ಅವಾಗೆಲ್ಲ ಒತ್ತದ. ಅವಾಗೇನು ಇರೋಣ ಇವಿಎಂ ಇರ್ಲಿಲ್ಲ ಕಣ, ಅವಾಗ ಎಲ್ಲ ಒತ್ತದು. ಒಬ್ರು ಇಬ್ರು ಕೂತ್ಕೊಂಡು ಒತ್ಕೊಡ್ರು ಅತ್ಲಾಗೆ. ನಾನು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೀನಿ. ಹಟ್ಟಿ ಒಳಗೆ ಒಬ್ರು ಇಬ್ರು ನಮ್ಮ ಮಧುಚಂದ್ರ ಇಲ್ಲೂ ಅವನೇ ಅಲ್ಲ ನಮ್ಮ ಬೇಟೆ, ಒಬ್ರು ಇಬ್ರು ಕೂತ್ಕೊಂಡು ಒತ್ತಿ ಹೋಗಪ್ಪ ಯಾತ್ರೆಗೆ ಅಂತ ಕಳಿಸೋದು. ಇವತ್ತಿಗೂ ಕೂಡ ಯಾದವ ಸಮುದಾಯ ನನ್ನನ್ನ ಕರೆಯೋದೇ ನಮ್ಮಯ್ಯಪ್ಪ ಅಂತ. ಅದೇ ರೀತಿ ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲ ಒತ್ತದ ಅವಾಗೆಲ್ಲ ಒತ್ತದು. ಅವಾಗೇನು ಇರೋಣ ಇವಿಎಂ ಇರ್ಲಿಲ್ಲ ಕಣ, ಅವಾಗ ಎಲ್ಲ ಒತ್ತದು. ಒಬ್ರು ಇಬ್ರು ಕೂತ್ಕೊಂಡು ಒತ್ಕೊಡ್ರು ಅತ್ಲಾಗೆ. ನಾನು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೀನಿ. ಹಟ್ಟಿ ಒಳಗೆ ಒಬ್ರು ಇಬ್ರು ನಮ್ಮ ಮಧುಚಂದ್ರ ಇಲ್ಲೂ ಅವನೇ ಅಲ್ಲ ನಮ್ಮ ಬೇಟೆ, ಒಬ್ರು ಇಬ್ರು ಕೂತ್ಕೊಂಡು ಒತ್ತಿ ಹೋಗಪ್ಪ ಯಾತ್ರೆಗೆ ಅಂತ ಕಳಿಸೋದು. ಇವತ್ತಿಗೂ ಕೂಡ ಯಾದವ ಸಮುದಾಯ ನನ್ನನ್ನ ಕರೆಯೋದೇ ನಮ್ಮಯ್ಯಪ್ಪ ಅಂತ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ. ಸತೀಶ್, ಎಕ್ಸಾಕ್ಟ್ಲಿ ಏನ್ ಅರ್ಥ ಪರಮೇಶ್ವರ್ ಅವರ ಮಾತಿನದ್ದು? ಹಾಗೆ ಇದು ನೋ ಡೌಟ್ ಚುನಾವಣೆ ಸಂದರ್ಭದಲ್ಲಿ ಗೃಹ ಸಚಿವರೇ ಈ ರೀತಿ ಹೇಳಿಕೆ ನೀಡಿರೋದು ರಾಜಕೀಯ ಕೆಸರಚಾಟಕ್ಕೆ ಕಾರಣವಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಹೌದು ಸ್ಮಿತಾ, ಪರಮೇಶ್ವರ್ ಅವರು ಹೇಳಿರುವಂಥ ಈ ಹೇಳಿಕೆ